6. P can fill a tank in 5 hours. Q can fill the same tank in 10 hours. R can empty the same tank in 20 hours. How much time will all the three take together to fill the tank? ಅಂದರೆ ಇಲ್ಲೊಂದು ಟ್ಯಾಂಕ್ ಇದೆ. ಈ ಟ್ಯಾಂಕಲ್ಲಿ ಒಂದು ಪೈಪು ಪಿ ಇದೆ. ಇದಕ್ಕೆ 5 hours ಸಾಕು ತುಂಬಿಸೋಕ್ಕೆ. ಇನ್ನೊಂದು ಪೈಪ್ ಇದೆ, ಕ್ಯೂ ಇದೆ. ಇದಕ್ಕೆ ಜಾಸ್ತಿ ಟೈಮ್ ಬೇಕು, 10 hours ಬೇಕು. ಆದರೆ ಇನ್ನೊಂದು ಪೈಪ್ ಇದೆ ಇಲ್ಲಿ, ಆರ್ ಅಂತ. ಇದಕ್ಕೆ 20 hours ಬೇಕು ಖಾಲಿ ಮಾಡೋಕ್ಕೆ. ಮೂರನ್ನು ಒಟ್ಟಿಗೆ ಆನ್ ಮಾಡಿದಾಗ ಈ ಟ್ಯಾಂಕ್ ತುಂಬಕ್ಕೆ ಎಷ್ಟೊತ್ತಾಗುತ್ತೆ ಅನ್ನೋದು ಪ್ರಶ್ನೆ. ನಾವು LCM ಮೆಥಡ್ ತೊಗೋಬೋದು. ಒಂದು 5, 10, 20ಗೆ LCM 20 ಬರುತ್ತೆ. ಸೊ 20 LCM ಇದ್ಬಿಟ್ರೆ ಪಿಗೆ 5 hours ಅಂದರೆ 4 units. ಸೊ 20/5 4 units ತುಂಬತ್ತೆ 1 hourಗೆ. ಕ್ಯೂ 20/10 ಅಂದರೆ 2 units ತೊಗೊಳುತ್ತೆ. ಆರು ಮೈನಸ್ ತೊಗೋಬೇಕು, 20/20 ಮೈನಸ್ 1 unit. ಸೊ ಮೂರನ್ನ ಆ್ಯಡ್ ಮಾಡಿದ್ರೆ 4 + 2 6 - 1 5. ಸೊ 20 LCM ಇತ್ತು, 20/5 ತೊಗೊಂಡ್ರೆ 4 hours. ಸೊ 4 hoursಲ್ಲಿ ಈ ಟ್ಯಾಂಕು ತುಂಬತ್ತೆ. ಆನ್ಸರ್ ಈಸ್ ಡಿ. ಇದನ್ನು ಇನ್ನೊಂದು ಥರ ಮಾಡಬೇಕು ಅಂದರೆ, ಸೆಕೆಂಡ್ ಮೆಥಡಲ್ಲಿ ಮಾಡಬೇಕು ಅಂದರೆ, ಈಗ ಪಿ 1 hourನಲ್ಲಿ ಟ್ಯಾಂಕ್ 5 hours ತೊಗೊಳೋದ್ರಿಂದ 1 hourಲಿ 1/5 ಆಫ್ ದ ಟ್ಯಾಂಕನ್ನು ತುಂಬಿಸುತ್ತೆ. ಕ್ಯೂ 1/10 ತುಂಬಿಸುತ್ತೆ. ಆರ್ -1/20 ಖಾಲಿ ಮಾಡುತ್ತೆ. ಸೊ ಮೂರನ್ನು ಒಟ್ಟಿಗೆ ಆ್ಯಡ್ ಮಾಡಿದಾಗ 1 + 5 + 1 + 10 -1/20 ತೊಗೊಂಡ್ರೆ 3ಕ್ಕೆ LCM 20, 5 4 ಪ್ಲಸ್ 12 -21, 4 + 2 6 - 1 5. ಸೊ 5/20 ಅಂದರೆ 1/4. ಇದನ್ನು ರಿವರ್ಸ್ ಮಾಡಿದಾಗ 4 ಆಗುತ್ತೆ ಆನ್ಸರು. ಆವಾಗಲೂ ಕೂಡ ಇದೇ ಆನ್ಸರ್ ಬಂತು.